ಇಲ್ಲಿ ಯಾಕೆ ನಿತ್ಯ ಸುಮಂಗಲಿಯರನ್ನ ಕೋಟ್ ಮಾಡಬೇಕು? ನನ್ನ ಪ್ರಶ್ನೆ, ಯಾಕೆ ಪುರುಷರಿಗೆ ಸಂಬಂಧಪಟ್ಟದ್ದು ಯಾವ ಪದಗಳಿಲ್ವೇ? ಯಾಕೆ ಕೇಳ್ಬೇಕು? ಮಹಿಳೆಯರನ್ನು ಕುರಿತಾದ ನಿತ್ಯ ಸುಮಂಗಲಿ ಪದವನ್ನು ಯಾಕೆ ಪುರುಷರಿಗೆ ಸಂಬಂಧಪಟ್ಟ ಯಾಕೆ ಬರೀ ಮಹಿಳೆಯರ ಏನ್ ಮಾಡ್ತೀರಿ ಅಕ್ಕ? ಹಳೆ ಮಾತು ಇವತ್ತಿಂದಲ್ಲ, ವರ್ಷದಿಂದ ಈ ಕಾಲಕ್ಕೆ ಬೇಕಾಗಿಲ್ಲ. ಮಹಿಳೆಯರು ಎಚ್ಚರಾಗಿದ್ದಾರೆ, ಜಾಗೃತರಾಗಿದ್ದಾರೆ. ಆ ಪದಗಳನ್ನು ನೀವು ಬಳಸಬೇಡಿ. ಗೌರವಾನ್ವಿತ ಸದಸ್ಯರು ನೀವು. ಅರೆ ಅನ್ಪಾರ್ಲಿಮೆಂಟ್ ಅದು. ಅನ್ಪಾರ್ಲಿಮೆಂಟ್ ಅಲ್ಲ, ಅದು ಗೌರವ ಪದ. ಸುಮಂಗಲಿ ಅಂದ್ರೆ ಬಹಳ ಸಂಸ್ಕಾರ. ಸುಮಂಗಲಿ ಅಂದ್ರೆ ಸುಮಂಗಲಿ ಅನ್ನೋ ಪದ ಗೌರವಯುತವಾದಂತ ಪದ. ಸಂಪ್ರದಾಯಸ್ಥರು ಸಿಟಿ ರವಿಯವರ ಮನಸ್ಥಿತಿ ಏನು, ಮಹಿಳೆಯರ ಬಗ್ಗೆ ತಮಗಿರುವಂತ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ಇನ್ನು ನಾನು ಯಾಕೆ ಮಹಿಳೆಯರ ಬಗ್ಗೆ ಕೀಳಾಗಿ ಮಾತನಾಡ್ತಾ ಇದ್ದೀರಲ್ಲ, ಇನ್ನು ಮನಸ್ಥಿತಿಯನ್ನ ಬಿಟ್ಟಿಲ್ಲ ನೀವು. ಮಂತ್ರಿಗಳು ಸುಮಂಗಲಿ ಅನ್ನುವಂತ ಪದದ ಅರ್ಥವನ್ನು ಹಳೆ ಇದು ಅಂತ ಹೇಳ್ತಿರಲ್ಲ, ಬಿಡಿ ಅದನ್ನ. ಮಂತ್ರಿಗಳು ಬಿಡಿ, ಸಿಟಿ ರವಿ ಅವರೇ, ಒಂದ್ ನಿಮಿಷ ಕೂತ್ಕೊಳ್ಳಿ. ಮಂತ್ರಿಗಳು ನೀವೀಗ ಮಾತನಾಡ್ತಿದ್ದೀರಿ, ಮಾತನಾಡಿ. ಒಬ್ಬರಿಗೆ ಅವಕಾಶ ಕೊಟ್ಟ ಮೇಲೆ ನೀವು ಅದಕ್ಕೆ ಉತ್ತರ ಕೊಡಿ. ಯಾಕೆಂದ್ರೆ ಇದು ಸ್ವಲ್ಪ ಗಂಭೀರವಾದಂತಹ ಒಂದು ಪದ ಬಳಕೆಯನ್ನು ಹೇಳಿ ಕೇಳ್ತಾ ಇದೀಯಾ? ಪುಟ್ಟಣ ಕೂತ್ಕೊಳ್ಳಿ. ನೀವು ದೀರ್ಘ ಸುಮಂಗಲಿಯವರು ಅನ್ನೋಂಥ ಪದದ ಅರ್ಥಗಳೇನು ಅಂತ, ಅದೇನಾದ್ರೂ ಕೆಟ್ಟ ಪದ ಆದ್ರೆ ಕರ್ತದಿಂದ ದೀರ್ಘ ಸುಮಂಗಲಿ ಅಂತ ಹೇಳಲಿಲ್ಲ ಅವರು. ದೀರ್ಘ ಸುಮಂಗಲಿ ಅಂತ ಹೇಳಲಿಲ್ಲ, ನಿತ್ಯ ಸುಮಂಗಲಿಯರು ದೀರ್ಘ ಸುಮಂಗಲಿಯರು ಅನ್ನೋದು ಗೌರವಯುತವಾದಂತ ಪದ. ಅದೊಂದು ಗೌರವಯುತವಾದಂತ ಪದ. ಅದಕ್ಕೆ ಅಭ್ಯಾಸ ಮಾಡ್ತಾರೆ, ಏನು ಮಾಡಕ್ಕಾಗಲ್ಲ. ವಧುವರರಾಗ ಯಾರೇ ಬರ್ಲಿ ನಾವು ಆಶೀರ್ವಾದ ಮಾಡ್ತೀವಿ. ದೀರ್ಘ ಸುಮಂಗಲಿ ಆಗ್ಲಿ, 100 ವರ್ಷ ಚೆನ್ನಾಗಿರ್ಲಿ ಅಂತ ಹೇಳ್ತೀವಿ. ಅದು ಅನ್ಪಾರ್ಲಿಮೆಂಟ್ ವರ್ಡೇ ಅಲ್ಲ. ಅದು ಅದ್ರಲ್ಲಿ ಏನ್ ತಪ್ಪೇನಿದೆ? ಅದೇನಾದ್ರೂ ಕೆಟ್ಟ ಪದ ಆದ್ರೆ ಕರ್ತವ್ಯ. ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂಥ ಪದ, ಸಂಸ್ಕೃತಿಯಲ್ಲಿರ್ತಕ್ಕಂಥ ಮಾತಾಡೋದು ತಪ್ಪೇನಿದೆ ಅದರಲ್ಲಿ? ದೀರ್ಘ ಸುಮಂಗಲಿ ಅಂತ ಅವರು ದೀರ್ಘ ಸುಮಂಗಲಿ ಅಂತ ಹೇಳಿದ್ದಾರೆ. ಅಲ್ಲ ಪ್ರೆಸಿಡೆಂಟ್ ನೋಡಿ, ಅಲ್ಲ ದೀರ್ಘ ಸುಮಂಗಲಿ ಅಂತ ಭ್ರಷ್ಟಾಚಾರಕ್ಕಿಂತ ಬಿಡ್ತಲ್ಲ ಇವರಿಗೆ. ಇವರು ಬೇಕಾಗಿತ್ತು 187 ಕೋಟಿ ತಿಂದಿರೋದ್ರ ಬಗ್ಗೆ ಕಳಕಳಿ ಹೊಡ್ಬೇಕಿತ್ತು. ಈ ಸುಮಂಗಲಿ ಶಬ್ದ ಹಿಡ್ಕೊಳ್ಳಪ್ಪ, ಸುಮಂಗಲಿ ಏನೋ ಶಬ್ದ ಹಿಡ್ಕೊಳ್ಳೋದ್ರ ಬದಲಿಗೆ ಭ್ರಷ್ಟಾಚಾರ ಹಿಡ್ಕೋಬೇಕಿತ್ತು.